ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗೈಸ್. ಏನು ಸಮಾಚಾರ, ಏನು ಮಾಡ್ತಾಯಿದ್ರಿ? ನಾನು ಫ್ರೆಶ್ ಅಪ್ ಆಗಿ ಇವತ್ತು ಸ್ಟೋರ್ ವಿಸಿಟಿಗೆ ಹೋಗಬೇಕು. ಸೊ ಇನ್ನು ಟಿಫಿನ್ ಆಗಿಲ್ಲ, ಟಿಫಿನ್ ಮಾಡ್ಕೋಬೇಕು. ಟಿಫಿನ್ ಮಾಡಿಕೊಂಡು ನಮ್ಮ ಸಿಸ್ಟರ್ ಅವ್ರ ಬೈಕ್ ತೊಗೊಂಡು ಹೋಗ್ತೀನಿ ಇವತ್ತು. ಯಾಕಂದರೆ ಸಂಡೇ ಅವರಿಗೆ ಹಾಲಿಡೇ, ಅವ್ರ ದೇವಸ್ಥಾನ ಹೋಗ್ತಾಯಿದ್ದಾರೆ. ನಾನು ಅವ್ರ ಸ್ಕೂಟಿ ತೊಗೊಂಡು ಹೋಗ್ತೀನಿ. ಸೊ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ ಏನಿಲ್ಲ ಎಲ್ಲ ತಿಳಿಸ್ಕೊಡ್ತೀನಿ. ಜೊತೆಲಿರಿ ಗೈಸ್. ಇವಾಗ ತಾನೇ ಊಟಕ್ಕೆ ಬಂದಿದ್ದೀನಿ. ನೋಡಿ ಪಾರ್ಕಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲಿ ಯಾವುದೋ ಒಂದು ಪಾರ್ಕ್ ಇದೆ, ಅಲ್ಲಿ ಲೆನ್ಸ್ ಕಟ್ಟಲ್ಲೇ ಅವರೇ ಹೇಳಿದ್ರು ಹುಡುಗರು ಪಾರ್ಕ್ ಇದೆ, ಪಾರ್ಕಲ್ಲಿ ಹೋಗಿ ಊಟ ಮಾಡ್ಕೊಳ್ಳಿ ಆರಾಮಾಗಿ. ಊಟ ಮಾಡಿಕೊಂಡು ಬನ್ನಿ, ಒಂದು ಹಾಫ್ ಆನ್ ಅವರ್ ಬಿಟ್ಟು 45 ಮಿನಿಟ್ಸ್ ಬಿಟ್ಟು ಅಂತ ಹೇಳಿದರು. ಸೊ ಬಂದು ಕೂತ್ಕೊಂಡಿದ್ದೀನಿ. ಬ್ಯಾಗು ತಂದಿದ್ದೀನಿ ಗೈಸ್, ಬ್ಯಾಗಲ್ಲಿ ಊಟ ಇದೆ. ಟಿಫಿನ್ ಬಾಕ್ಸ್ ತಂದಿದ್ದೀನಿ, ಊಟ ಮಾಡಬೇಕು. ಊಟ ಮಾಡಿಕೊಂಡು ಟೈಮ್ ಇದೆ ಇನ್ನೊಂದು 45 ಮಿನಿಟ್ಸು. ಇದು ಮಾಡಿಕೊಂಡು ಹೋಗ್ತೀನಿ. 2:45 ಹಂಗೆ ಹೋಗ್ತೀನಿ. ಬನ್ನಿ. ಯಪ್ಪ ಎಷ್ಟು ಸಂಡೇ ಅಲ್ಲ, ಫುಲ್ಲು ಕಸ್ಟಮರ್ಸ್ ಇದ್ದಾರೆ. ಕಸ್ಟಮರಿಗೆ ಅಟೆಂಡ್ ಮಾಡಬೇಕು, ಎಲ್ಲ ನೋಡ್ತಾ ಇರಬೇಕು ಗೈಸ್. ಏನು ಮಾಡೋದು, ಬನ್ನಿ ನೋಡೋಣ. ಇವತ್ತಿನ ದಿವಸ ನಡೀತಾ ಇದೆ, ನೋಡೋಣ ಇಲ್ಲಿವರೆಗೂ ನಡೆಯುತ್ತೆ. ಸೊ ಗೈಸ್, ಇವಾಗ ತಾನೇ ಒಂದು 10 ನಿಮಿಷ ಆಯಿತು ಆಚೆ ಬಂದು. ದಾರಿ ಮೇಲಿದ್ದೀನಿ ನೋಡಿ. ಏನಂದರೆ 7:30 ಆಯಿತು ಬಿಡೋಕ್ಕೆ. 7:30 ಆಯಿತು ಬಿಟ್ಟೆ. ಬೈಕ್ ಮೇಲಿದ್ದೀನಿ. ನಮ್ಮ ಸಿಸ್ಟರು ಬೈಕ್ ತೊಗೊಂಡು ಬಂದಿದ್ದೆ, ಬೈಕ್ ತೊಗೊಂಡು ಹೋಗಿದ್ದೆ ಇವತ್ತು ಸಂಡೇ. ಯಪ್ಪ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಫುಲ್ ರಶ್ಶು. ಎಷ್ಟು ಪೇಷಂಟ್ ಕೇಳ್ತೀರ ಮಾರಯ್ಯ, ಕಸ್ಟಮರ್ಸು ಸಾಕಾಯಿತು. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗೋಣ ಗೈಸ್. ಮನೆಗೆ ಹೋಗ್ತಾಯಿದ್ದೀನಿ ನೋಡಿ. ಬೈಕ್ ಮೇಲಿದ್ದೀನಿ. ನಮ್ಮ ಸಿಸ್ಟರ್ ಬೈಕ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ. ಎಷ್ಟು ಕಸ್ಟಮರ್ ರೀ, ಮಾರ್ನಿಂಗಿಂದ ಸಾಕಾಯಿತು. ಇವಾಗ 7:30 ಆಗ್ತಾಯಿದೆ. 7:30 8 ಗಂಟೆ ಆಗ್ತಾಯಿದೆ. ಮನೆಗೆ ಹೋಗ್ತಾಯಿದ್ದೀನಿ. ಇದು ಒಳಗಡೆಯಿಂದ ದಾರಿ ಗೊತ್ತೇ ಆಗಿಲ್ಲ, ಫುಲ್ ಕನ್ಫ್ಯೂಸ್ ಆಯಿತು ಗೈಸ್. ಏನು ಮಾಡೋಕ್ಕಾಗಲ್ಲ, ಹೊಡ್ತಾಯಿದ್ದೀನಿ. ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಇವಾಗ ತಾನೇ ಮನೆಗೆ ಬಂದೆ. ಟೈಮು 8 ಗಂಟೆ ಆಗ್ತಿದೆ. ಸೊ ಮನೇಲಿ ಎಲ್ಲರೂ ದೇವ್ರ ಗುಡಿಗೆ ಹೋಗಿದ್ದಾರೆ. ಇಲ್ಲಿ ಯಾವುದಂದರೆ ಅರುಣಾಚಲಂ ಹೋಗಿದ್ದಾರೆ. ಬರಲಿಕ್ಕೆ ಅವ್ರಿಗಿನ್ನೂ ಲೇಟ್ ಆಗುತ್ತಂತೆ, 1 ಗಂಟೆ ಆಗುತ್ತೆ ನೈಟು. ಸೊ ನಾನಿನ್ನೂ ಊಟ ಮಾಡಿಲ್ಲ, ಏನು ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಹೊರಗಡೆ ಏನಾದರೂ ತಿಂದುಬರ್ಬೇಕಾ ನೋಡ್ತೀನಿ. ಆಚೆ ಎಲ್ಲಾದರೂ ಏನಾದರೂ ಊಟ ಇದ್ದರೆ ಆಚೆ ಊಟ ಮಾಡ್ಕೊಂಬರ್ತೀನಿ ಗೈಸ್. ಸೊ ನೋಡಿದ್ರಿ ಇವತ್ತಿನ ದಿವಸ ಹೇಗಿತ್ತು ಏನಿಲ್ಲ ಅಂತ. ಎಂಥದ್ದು ಮಾರಿ ಇರ್ತದೆ ಸ್ಟೋರು. ಸಂಡೇ ಅಲ್ಲ, ಫುಲ್ ಹೆವಿ ಕಸ್ಟಮರ್ಸು ಗೈಸ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಜಸ್ಟ್ ಇವಾಗ ತಾನೇ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿಬಿಟ್ಟು ಇದರಲ್ಲಿ ಟೈಮೇ ಸಿಗ್ತಾ ಇಲ್ಲ ಗೈಸ್. ವಿಡಿಯೋ ಮಾಡೋಣ ಅಂದರೆ ಟೈಮ್ ಸಿಗ್ತಾ ಇಲ್ಲ. ಯಪ್ಪ ಏನು ಮಾಡೋದು, ಫುಲ್ಲು ಕಂಜೆಸ್ಟೆಡ್ ಆಗಿಬಿಟ್ಟಿದೆ ಟೈಮು. ಇದೆಲ್ಲ ಏನು ವಿಶೇಷ, ಹಸುವಾಗಿದೆ. ಒಂದು ಚಪಾತಿ ಇದೆ, ಮಧ್ಯಾಹ್ನ ತಿನ್ನಿಲ್ಲ. ಚಪಾತಿ ತಿನ್ನೋಣ ಗೈಸ್, ಬನ್ನಿ ಗೈಸ್. ಆಚೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಏನಾದರೂ ಲೈಟಾಗಿ ಏನಾದರೂ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ರೋಡ್ ಮೇಲೆ ಇದ್ದೀನಿ ನೋಡಿ. ಈ ಕಡೆ ಇದೆಲ್ಲ ಇದೆ ಡ್ರೈವಿಂಗ್ ಸ್ಕೂಲ್ ಇರುತ್ತಲ್ಲ, ಅದು ಅವರು ಹಾಕಿರೋದು. ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಪಾನಿಪುರಿ ಕಟ್ಲಿಸ್ ಅದೇ, ನಮಗೆ ಅದಾಗಲ್ಲ, ಸತ್ತಾಗಲ್ಲ. ಮುಂದ್ಗಡೆ ಹೋಗಬೇಕು ಗೈಸ್ ನೋಡಿ. ಮೇಲ್ಗಡೆ ಜಿಮ್ ಇದೆ, ಹೋಗ್ತಾ ಇರೋದು ರೋಡ್ ಮೇಲೆ ಗೈಸ್. ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ ಊಟ ಮಾಡೋಕ್ಕೆ. ಒಂದು ಚಪಾತಿ ಏನಾಗುತ್ತೆ, ಏನೂ ಆಗಲ್ಲ. ನೋಡಿ ನೀರಿಗೋಸ್ಕರ ಹೇಗೆ ಲೈನಿಗೆ ನಿಂತ್ಕೊಂಡಿದ್ದಾರೆ, ನೀರಿಗೋಸ್ಕರ ಲೈನಿಗೆ ನಿಂತ್ಕೊಂಡಿದ್ದಾರೆ ಗೈಸ್. ಸಿಟಿ ಊರಂದರೆ ಇದೇ ರೀತಿ, ನೀರಿಗೂ ಕ್ಯೂವಲ್ಲಿ ನಿಂದಿರಬೇಕು. ಅದು ಕುಡಿಯೋ ನೀರು, ಫಿಲ್ಟರ್ ನೀರಿಗೋಸ್ಕರ. ಹೋಗ್ತಾ ಇದ್ದೀನಿ ಮನೆ ದಾರಿ. ಈ ಕಡೆ ತರಕಾರಿ ಮಾರ್ಕೆಟು, ಈ ಕಡೆನೂ ತರಕಾರಿ ಮಾರ್ಕೆಟು ನೋಡಿ, ಕಾಣಿಸ್ತಾ ಇದೆಯಾ ತರಕಾರಿ ಮಾರ್ಕೆಟು. ಆ ಕಡೆ ಈ ಕಡೆ ಎಲ್ಲ ಕಡೆ
ಜಸ್ಟ್ ತಾನೇ ಅದು ರೈಸ್ ತಂದಿದ್ದೆ, ರೈಸ್ ತಿಂದು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಸೊ ಇವತ್ತಿನ ದಿವಸ ನೋಡಿದ್ರಿ ಸಾಕಾಯಿತು ಗೈಸ್, ಲೆನ್ಸ್ ಕಟ್ಟಲ್ಲಿ ಸಾಕಾಯಿತು. ಇದೇ ರೀತಿ ಇರುತ್ತೆ ಡೈಲಿ, ಏನು ಮಾಡೋಕ್ಕಾಗಲ್ಲ. ಯಾವಾಗ ಫ್ರೀ ಇರ್ತೀನಿ, ಒಂದು ಹಾಫ್ ಆನ್ ಅವರ್ 1 ಅವರ್ ಫ್ರೀ ಇರ್ತೀನಿ, ಆವಾಗಷ್ಟೇ ಬಂದ್ಬಿಟ್ಟು ನೋಡಬೇಕು ಏನು ಮಾಡ್ತೀನಿ ಏನಿಲ್ಲ ಅಂತ. ಮಿಕ್ಕಿ ಟೈಮಲ್ಲೆಲ್ಲ ಲೆನ್ಸ್ ಕಟ್ಟಲ್ಲಿರ್ತೀನಿ, ಅದು ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಡೆದು. ಸೊ ನೋಡಿದ್ರಿ ಈ ರೀತಿ ದಿನಚರಿ ನಡೀತಾ ಇದೆ. ಸಂಡೇ ಹೊತ್ತು ಏನು ಫಂಡೇ ಇಲ್ಲ, ತೊಂದರೆ ಇಲ್ಲ. ಒಂದಿನ ಬರುತ್ತೆ ಫಂಡೇ ಮಾಡಲಿಕ್ಕೂ, ಒಂದಿನ ಟೈಮ್ ಇದೆ, ಆ ದಿನಗೋಸ್ಕರ ವೇಟ್ ಮಾಡೋಣ. ಸೊ ಇವತ್ತಿನ ದಿನ ನೋಡಿದ್ರಿ ಹೇಗಿತ್ತು ಏನಿಲ್ಲ ಅಂಥೇಳಿ. ಇದೇ ರೀತಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸಕ್ಕೆ ವಿರಾಮ ಕೊಡೋಣ. ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.